ಎಚ್ ಎಮ್ ಟಿನಲ್ಲಿ ತುಮಕೂರು ಯೂನಿಯನಲ್ಲಿದೆ, ಯೂನಿಯನ್ ಪ್ರೆಸಿಡೆಂಟ್ ಆಗಿದೆ ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿ 4ಅಲ್ಲಿ. ನಾವೆಲ್ಲ 16ರಲ್ಲಿ ವಿ ಆರ್ ಎಸ್ ಎಲ್ಲ ಇದು ಮಾಡಿ ಕ್ಲೋಸ್ ಮಾಡಿ ಬಂದಿತ್ತು. ಈಗ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೊಸದಾಗಿ ಅವರು ಕೈಗಾರಿಕೆ ಇದನ್ನು ತೊಗೊಂಡ್ಮೇಲೆ ಅದು ಒಂಥರ ಪಾಸಿಟಿವ್ ಎನರ್ಜಿ ಇದ್ದಂಗೆ ಎಚ್ ಎಮ್ ಟಿ ಮಾನೋಗ್ರಾಫಿ. ನಮಗೆ ಅಟ್ಲೀಸ್ಟು ತುಮಕೂರು ಮತ್ತು ಬೆಂಗಳೂರಲ್ಲಿ ವಾಚ್ ಗ್ರೂಪ್ ಎಲ್ಲ ಯಶಸ್ವಾಗಿದೆ. ಮಿಷಿನ್ ಟೂಲ್ಸನ್ನು ಇದು ಮಾಡ್ತೀನಿ, ರಿವೈವಲ್ ಮಾಡ್ತೀನಿ, ಅದ್ರ ಕಡೆ ಗಮನ ಹರಿಸ್ತೀನಿ, ಒಳ್ಳೆಯದಾಗಿ ಮಾಡ್ತೀನಿ ಅಂದರೆ ನಮ್ಮ ಕಡೆಯಿಂದ ಸ್ವಾಗತ. ತುಂಬ ಖುಷಿಯಾಗುತ್ತೆ ಆ ಥರ ಹೇಳಿರೋದು. ನಮ್ಮ ಕರ್ನಾಟಕದಲ್ಲೂ ಒಂದು ಎಚ್ ಎಮ್ ಟಿಯನ್ನು ಬ್ರ್ಯಾಂಡ್ ಉಳ್ಕೊಳುತ್ತೆ ಅಂದರೆ ನಾವು ಎಚ್ ಎಮ್ ಟಿ ಅನ್ನ ತಿಂದಿರೋದ್ರಿಂದ ಆ ಎಚ್ ಎಮ್ ಟಿ ಅನ್ನೋ ಒಂದು ಮನಸ್ಸಿಂದ ನಾವು ಹೇಳ್ತಾ ಇದ್ದೀವಿ. ಅವರು ಮಾಡ್ತಾ ಇರೋದು ಸ್ವಾಗತಾರ್ಹ ಮತ್ತು ಮಾಡಲಿ, ಕಾರ್ಯ ಸಕ್ಸಸ್ ಆಗಲಿ ಅಂತ ನಾವು ಕೇಳ್ತೀವಿ. ತುಮಕೂರು ಯೂನಿಟ್ ಏನಿದೆ ಅದನ್ನು ಈಗ ಆಲ್ರೆಡಿ ಇಸ್ರೋಗೆ ಹಸ್ತಾಂತರ ಮಾಡಲಾಗಿದೆ. ಸೊ ಅದು ಎಷ್ಟು ಪಾಸಿಬಲ್ ಅಂತ? ಇಸ್ರೋಗೆ ಹಸ್ತಾಂತರ ಮಾಡಿದ್ರೂ ಅವಾಗೇನಾಗಿದೆ ಅಂದರೆ ಇದು ಬೇರೆ ರಿಯಲ್ ಎಸ್ಟೇಟ್ಗೆ ಹೋಗಬಾರ್ದು, ಅಟ್ಲೀಸ್ಟ್ ಬೇರೆ ಇದನ್ನು ಇದಾಗಬಾರ್ದು ಅನ್ನೋ ಮೈಂಡಲ್ಲಿ ನಾವು ಅವಾಗ ಏನು ಮಾಡಿದ್ವಿ, ನಾವೇನೇ ಪ್ರೆಸಿಡೆಂಟ್ ಆಗಿರೋ ಕಾಲದಲ್ಲಿ ಅದು ಆಯಿತು. ರಿಯಲ್ ಎಸ್ಟೇಟ್ ಇದು ಇಸ್ರೋಗೆ ಹೋಗಿರೋದು ಖುಷಿ ಇದೆ, ಬಟ್ ಅದರಿಂದ ಯಾರಿಗೂ ಇಲ್ಲಿ ಲೋಕಲ್ನವ್ರಿಗೆ ಉಪಯೋಗ ಆಗ್ತಾ ಇಲ್ಲ. ಅವ್ರು ಹೇಳಿರೋದು ಇಸ್ರೋ ಆದರೆ ಅದೆಷ್ಟೋ ಸಾವಿರ ಜನಕ್ಕೆ ಉಪಯೋಗ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳಿದ್ರು. ಇಲ್ಲಿವರೆಗೂ ಲೋಕಲ್ನವ್ರನ್ನ ಒಬ್ಬರೂ ಎಂಪ್ಲಾಯ್ಮೆಂಟ್ ಆಗಿ ಇದರಲ್ಲಿ ತೊಗೊಂಡಿಲ್ಲ. ಒಂದು ಖುಷಿ ಏನು ಅಂದರೆ ರಿಯಲ್ ಎಸ್ಟೇಟ್ಗೆ ಹೋಗಿ ಅದು ರಿಯಲ್ ಎಸ್ಟೇಟಿಂದ ದಂಧೆಗೆ ಹೋಗಿಲ್ವಲ್ಲ, ಅದೊಂದು ಖುಷಿಯಿಂದ ನಾವು ಒಳ್ಳೆಯದು. ಯಾಕೆಂದರೆ ಇಸ್ರೋದಲ್ಲಿ ಹೋಗಿರೋದು ಮುಂದಕ್ಕಾರ ಆಗಲಿ ನಮ್ಮ ಜನ್ರೇಷನ್ನವ್ರಿಗೋ ಬೇರೆಯವ್ರಿಗೋ ಯಂಗ್ಸ್ಟರ್ಸ್ಗೋ ನಮ್ಮ ಲೋಕಲ್ ತುಮಕೂರಿನವ್ರಿಗೆ ಒಂದು ಕೆಲಸ ಬರೋಂಗೆ ಮಾಡಿಕೊಟ್ರೆ ಅದಕ್ಕಿಂತ ಖುಷಿ ಇನ್ನೇನು. ಈಗ ಮತ್ತೆ ಎಚ್ ಎಮ್ ಟಿನ ಪುನಶ್ಚೇತನಗೊಳಿಸ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಎಷ್ಟು ಸಾಧ್ಯ ಸರ್? ತುಂಬ ಕೇಳಿ ಖುಷಿ ಆಯಿತು. ಅದು ನಮ್ಮ ವಾಚ್ ಗ್ರೂಪ್ ಇಲ್ದಲ್ಲೂ ಹೋದ್ರೂ ಮಿಷಿನ್ ಟೂಲ್ಸ್ ಇದೆ ಬೆಂಗಳೂರಿನಲ್ಲಿ ಮಿಷಿನ್ ಟೂಲ್ಸಲ್ಲಿ ಸ್ವಲ್ಪ ಅದು ನಮ್ಮ ಎಚ್ ಎಮ್ ಟಿ ಏನು ರೋಗಗ್ರಸ್ತ ಆಗಿದೆಯೋ ಅದೇ ಥರ ಆಗ್ತಾ ಇದೆ. ಅದನ್ನು ಪುನಶ್ಚೇತನ ಮಾಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿರೋದು ನಮಗೆ ಖುಷಿ ತಂದಿದೆ. ಅಟ್ಲೀಸ್ಟು ನಮ್ಮ ಜನ್ರೇಷನ್ಗೆ ಏನು ಇದಿದೆಯೋ ಎಚ್ ಎಮ್ ಟಿ ಅನ್ನೋದು ನಾವು ಅನ್ನ ತಿಂದಿದ್ದೀವೋ ಎಚ್ ಎಮ್ ಟಿ ಅನ್ನೋ ಮಾನೋಗ್ರಾಮ್ ಕರ್ನಾಟಕದಲ್ಲಿದ್ದರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಅವರು ಏನು ಮಾಡ್ತಾರೋ ಅದಕ್ಕೆ ನಮಗೆ ಖುಷಿ ಇರ್ತಿದೆ ಸರ್. ಸರ್, ಈಗ ಎಚ್ ಎಮ್ ಟಿ ಒಟ್ಟು ಏನೇನೆಲ್ಲ ತಯಾರಿಸ್ತಾ ಇತ್ತು, ಎಷ್ಟು ಯೂನಿಟ್ಗಳಿತ್ತು ಸರ್? ಎಚ್ ಎಮ್ ಟಿನಲ್ಲಿ ವಾಚ್ ಗ್ರೂಪು ಇದ್ದು 4 ವಾಚ್ ಗ್ರೂಪ್ ಇದ್ದು, ಮಿಷಿನ್ ಟೂಲ್ಸ್ ಇದ್ದು, ಟ್ರ್ಯಾಕ್ಟರ್ ಇದ್ದು, ಬೇರಿಂಗ್ ಇತ್ತು, ಆಮೇಲೆ ಡೈರಿ ಅನ್ನೋದು ಒಂದು ಬೇರೆ ಬೇರೆ ಕಡೆ ಎಲ್ಲ ಇತ್ತು. ಈಗ ಡೈರಿ ಒಂದು ಕಡೆ ಇದೆ, ಆಮೇಲೆ ಕೇರಳದಲ್ಲಿ ಮಿಷಿನ್ ಟೂಲ್ಸ್ ಏನೋ ಇದೆ, ಅಲ್ಲೂ ಇದೆ. ಅದೂ ಹೀಗೆ ಸ್ವಲ್ಪ ಕುಂಟ್ಕೊಂಡು ಹೋಗ್ತಾ ಇದೆ ರೋಗಗ್ರಸ್ತವಾಗಿ. ಬೆಂಗಳೂರಿಂದು ಯಾರು ಕೇಳಿದ್ರೆ ಎಚ್ ಎಮ್ ಟಿ ಇದ್ದರೆ ಬೆಂಗಳೂರು ಅನ್ನೋ ಒಂದು ಇದರಲ್ಲಿ ಇರೋದ್ರಿಂದ ಮಿಷಿನ್ ಟೂಲ್ಸ್ನಲ್ಲಿ ಇದ್ದಾರೆ. ಮಿಷಿನ್ ಟೂಲ್ಸ್ನಲ್ಲಿ ಒಂದು 100-160 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೀವನಕ್ಕೆ ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗುತ್ತೆ ಅಂದರೆ ನಮಗೆ ಖುಷಿ ಸರ್. ಈಗ ಒಟ್ಟು ಎಷ್ಟು ಯೂನಿಟ್ಗಳಿದ್ದಾವೆ ಸರ್, ಎಲ್ಲೆಲ್ಲಿದೆ ಮತ್ತು ಎಷ್ಟು ಸಕ್ರಿಯವಾಗಿದ್ದಾವೆ? ಈಗ ನನಗೆ ತಿಳಿದ ಹಾಗೆ ಬೆಂಗಳೂರಿನಲ್ಲಿ ಸಕ್ರಿಯವಾಗಿದೆ, ಆಮೇಲೆ ಡೈರಿ ಏನಿದೆಯೋ ಅದು ಸಕ್ರಿಯವಾಗಿದೆ, ಆಮೇಲೆ ಪಿಂಜೂರಿನಲ್ಲಿ ಒಂದು ಮೆಷಿನ್ ಟೂಲ್ಸ್ ಇದೆ ಅದು ಸಕ್ರಿಯವಾಗಿದೆ. ಬೇರಿಂಗು ಹೈದ್ರಾಬಾದಿಂದು, ತುಮಕೂರ್ದು ಅವೆಲ್ಲ ಹೊರಟೋಗಿದೆ. ಈ ಒಂದು 4-5 ಘಟಕ ಇದೆ, ಅದನ್ನು ಕಾಪಾಡ್ತೀನಿ ಅಂದರೆ ನಮಗೆ ಖುಷಿ ಸರ್. ಎಚ್ ಎಮ್ ಟಿ ಅನ್ನೋ ಒಂದು ಮಾನೋಗ್ರಾಮ್ ಇದ್ಬಿಟ್ರೆ ಅಷ್ಟೇ ಖುಷಿ. ಇದೆ ತುಂಬ ಅದ್ದೂರಿಯಾಗಿ ಬೆಳೆದಂಥದ್ದು, ಇನ್ನೂ ಅದನ್ನು ಸಕ್ರಿಯವಾಗಿ ಇಡ್ತೀವಿ. ಇನ್ನು ತಲತಲಾಂತರಕ್ಕೆ ಎಚ್ ಎಮ್ ಟಿ ಮಾನೋಗ್ರಾಮ್ ಇರುತ್ತೆ ಅಂದರೆ ನಮ್ಗೆ ಅದಕ್ಕಿಂತ ಭಕ್ತಿ ಚೆನ್ನಾಗಿ. ಇದ್ರ ಬಗ್ಗೆ ಧನ್ಯವಾದಗಳು ಕುಮಾರಸ್ವಾಮಿ ಅವರಿಗೆ. ಖಾತೆ ತೊಗೊಂಡಿರೋದ್ರಿಂದ ಅವರು ಏನು ಹೇಳ್ತಿದ್ದಾರೋ ಅದು ಯಶಸ್ವಿ ಆಗಲಿ ಅಂತ ನಾವು ತಮ್ಮಲ್ಲಿ ಹೇಳ್ತೇವೆ ಸರ್. ಈಗ ಸಂಸ್ಥೆ ಮುಚ್ಚಿ ಹೋಗಲಿಕ್ಕೆ, ಈ ರೀತಿ ಹೀನಾಯ ಸ್ಥಿತಿಗೆ ತಲುಪಲಿಕ್ಕೆ ಕಾರಣ ಏನು ಅಂತ ಸರ್? ಎಚ್ ಎಮ್ ಟಿ ಹೀನಾಯ ಸ್ಥಿತಿಗೆ ತಲುಪೋದಕ್ಕೆ ಅಂದರೆ ಗ್ಲೋಬಲೈಸೇಷನ್ ಬಂತು. ಗ್ಲೋಬಲೈಸೇಷನ್ ಬಂದಮೇಲೆ ಕಾಂಪಿಟೇಷನ್ ಜಾಸ್ತಿ ಆಯಿತು. ಕಾಂಪಿಟೇಷನ್ ಜಾಸ್ತಿ ಆದಮೇಲೆ ಆ ಕಾಂಪಿಟೇಷನ್ಗೆ ನಮಗೆ ಇಲ್ಲಿ ವರ್ಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏರ್ ಅಥಾರಿಟಿನವ್ರಿಗೂ ಅಷ್ಟೇ ಅದನ್ನು ಫ್ರೀಕ್ವೆಂಟ್ಲಿ ಚೇಂಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ಏನೇ ಚೇಂಜ್ ಮಾಡಬೇಕು ಅಂದರೆ ಆಡಳಿತ ಮಂಡಳಿ ಹೋಗಿ ಅಪ್ರೂವಲ್ ತೊಗೊಂಡು ಗೌರ್ಮೆಂಟಿಂದ ತೊಗೊಂಡು ಬರಬೇಕು. ಅಷ್ಟರೊಳಗಡೆ ಈ ಟೈಟಾನು ಅವು ಏನು ಮಾಡುವು, ನಾವು ಯಾವ ಮಾಡ್ಲುಗಳು ಮಾಡಿದೀವೋ ಅವನ್ನ ನಾವು ಇವತ್ತು ಮಾಡ್ಲುಗಳು ಮಾಡಿದ್ರೆ ಇನ್ನೊಂದು 8 ತಿಂಗಳಿಗೆ ವರ್ಷಕ್ಕೆ ನಾವು ಬಿಡುಗಡೆ ಮಾಡಬೇಕಾಗಿತ್ತು. ಬಿಡುಗಡೆನೂ ಮಾಡಿದ್ವಿ. ಅಷ್ಟರೊಳಗಡೆ ಆ ಮಾಡಲ್ಗಳನ್ನ ಕಾಂಪಿಟೇಟಿವ್ ಆಗಿ ಅದು ಬಿಡುಗಡೆ ಮಾಡ್ತಿದ್ದಂಗೆ ನಾವು ಬಿಡುಗಡೆ ಮಾಡಿದ್ಮೇಲೆ ಅದೇನೂ ವರ್ಕೌಟ್ ಆಗ್ತಿರಲಿಲ್ಲ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಯಿತು, ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಯಿತು. ಎಲ್ಲ ಆಗಿರೋದ್ರಿಂದ ಏನಾಯಿತು ಅಂದರೆ ಒಂದಕ್ಕೊಂದು 1500 ಕೋಟಿ ರೂಪಾಯಿ ನಮ್ಮ ಸಾಲ ಆಯಿತು. ಸಾಲ ಆದಾಗ ಅದಕ್ಕೆ ಬಡ್ಡಿ ಬರ್ಸೋಕ್ಕಾಗ್ದಲೇ ಒಂದು ಗೌರ್ಮೆಂಟ್ ತೀರ್ಮಾನಕ್ಕೆಲ್ಲ ಬಂದ್ವಿ. ಆಮೇಲೆ ಉಳ್ಕೊಂಡಿದ್ದರು ಇಲ್ಲಿ ತುಮಕೂರಲ್ಲಾಗಲಿ ಬೆಂಗಳೂರಿನಲ್ಲಾಗಲಿ ಒಂದು 300 ಜನ ಉಳ್ಕೊಂಡಿದ್ವಿ. 300 ಜನಕ್ಕೂ ಒಂದು ಬಂತು. ಅವಾಗ ಮಕ್ಕಳು ಮರಿ ಓದ್ತಾ ಇದ್ದರು, ಎಲ್ಲ ಇದಾಯಿತು. ಆಮೇಲೆ ಒಂದು 2-2 ಸಾವಿರ 1-1 ಸಾವಿರ ಸಂಬಳ ಕೊಡೋಕ್ಕೂ ಆಗ್ತಾಯಿರಲಿಲ್ಲ. ಆ ಒಂದು ಈ ಟೈಮಲ್ಲಿ ಎಲ್ಲರೂ ಇಲ್ಲ ನಮ್ಗೆ ಈ ಥರ ಅಧೋಗತಿಗೆ ಆಯಿತು ಅಂದರೆ ಮಕ್ಕಳ ಭವಿಷ್ಯಕ್ಕಾಗಲಿ ನಮ್ಮ ಹೊಟ್ಟೆ ಬಟ್ಟೆಗೆ ಆಗಲ್ಲ, ಏನೋ ಒಂದು ಇದು ರಿಯಲ್ ಎಸ್ಟೇಟ್ಗೇನು ಹೋಗಲ್ಲ ಅಂತಿದ್ದಾರಲ್ಲ, ಇದರಿಂದ ಆಯಿತು ಯಾರಿಗಾರ ಒಳ್ಳೇದಾಗಲಿ, ಮುಂದಿನ ಪೀಳಿಗೆಗಾರ ಒಳ್ಳೇದಾಗಲಿ ಅಂತೇಳಿ ಎಲ್ಲರೂ ಒಪ್ಪಿಕೊಡ್ತಿದ್ದ ಏನು ಮಾಡ್ತೀವಿ, ವಿ ಆರ್ ಎಸ್ಗೆ ಅಪ್ಲೈ ಮಾಡಿದ್ವಿ. ವಿ ಆರ್ ಎಸ್ ಗೌರ್ಮೆಂಟಿಂದ ಕೊಟ್ಟು ಇವತ್ತು ಗೌರ್ಮೆಂಟ್ ಏನು ಕೊಟ್ಟಿದೆಯೋ ನೆಮ್ಮದಿಯಾಗಿದ್ದೀವಿ. ಅದರಿಂದ ಎಚ್ ಎಮ್ ಟಿ ಬಗ್ಗೆ ನಮಗೆ ತುಂಬ ಅಭಿಮಾನ ಇದೆ.
HMT ತುಮಕೂರು ಬೆಂಗಳೂರದು ಉಳ್ಕೊಳ್ಳಿ ಅಂತ ನಮ್ಮ ಆಸೆ. ಈಗ ಮತ್ತೆ ವಾಚ್ ಯೂನಿಟನ್ನು ಪ್ರಾರಂಭಿಸಿದ್ರೆ ಎಷ್ಟು ಇವತ್ತಿನ ಒಂದು ಡಿಜಿಟಲ್ ತಂತ್ರಜ್ಞಾನಕ್ಕೆ ಎಷ್ಟು ಸವಾಲಾಗಿ ಪರಿಣಿಸುತ್ತೆ ಆಲ್ರೆಡಿ HMT? ಬೆಂಗಳೂರಿನಲ್ಲಿ ವಾಚ್ ಗ್ರೂಪ್ನ ಮಾಡ್ತಾ ಇದ್ದಾರೆ. ಎಲ್ಲ ಹೋದ್ಮೇಲೂ ಒಂದು ಯೂನಿಟ್ ಅಂತ ಹೇಳ್ಬಿಟ್ಟು ಒಂದು 25ರಿಂದ 30 ಜನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು 2 ಕೋಟಿ 3 ಕೋಟಿ ಲಾಭ ಬರ್ತಾ ಇದೆ. ಅದು ಇನ್ನೂ ಇದನ್ನು ಮಾಡ್ತೀವಿ ಅಂದರೆ ಸಂತೋಷ, ಮಾಡಿ ನಾವು ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ಸ್ವಾಗತಿಸ್ತೀರಿ? ಸ್ವಾಗತಿಸ್ತೀವಿ. ಅವ್ರಿಗೆ ಇರೋ ಅಭಿಮಾನ, ಕರ್ನಾಟಕದ ಮೇಲೆ ಇರೋ ಒಂದು ಅಭಿಮಾನ ಮತ್ತು HMT ಮೇಲೆ ಒಂದಿರೋದು, ಅದು ಇನ್ನೂ ಖಾತೆ ತೊಗೊಂಡು ಇನ್ನೂ 15 ದಿನ ಆಗಿಲ್ಲ ಅಂದಾಗ ಇದರಲ್ಲಿ HMT ಬಗ್ಗೆ ಮಾತಾಡ್ತಾರೆ ಅಂದರೆ ಅವ್ರ ಮನದಲ್ಲಿ ಎಲ್ಲೋ ಇದೆ. ಹೌದು, ನಮ್ಮದು ಒಂದು ಕರ್ನಾಟಕದಲ್ಲಿ HMTನ ನಾನು ಪುನಶ್ಚೇತನ ಮಾಡಿದ್ರೆ ನನಗೂ ಏನೋ ಒಂದು ಹೆಸರು ಬರುತ್ತೆ ಅನ್ನೋದು ಒಳ್ಳೆಯದು, ಮಾಡಿದ್ರೆ ಒಳ್ಳೆಯದು. ಸರ್, HMT ಪುನಶ್ಚೇತನಗೊಂಡು ಮತ್ತೆ ಆ್ಯಕ್ಟಿವ್ ಆದರೆ ಏನೆಲ್ಲ ಉಪಯೋಗಗಳಾಗುತ್ತೆ ರಾಜ್ಯಕ್ಕೆ, ದೇಶಕ್ಕೆ? ಮತ್ತು ಒಂದು ಇಂಡಸ್ಟ್ರಿ ಡೆವಲಪ್ ಆಯಿತು ಅಂದರೆ ಅದ್ರ ತಕ್ಕನಾಗ ಆರ್ಥಿಕವಾಗೂ ಡೆವಲಪ್ ಆಗುತ್ತೆ. ಆಮೇಲೆ ಅಲ್ಲಿರೋ ಕಾರ್ಮಿಕರು ಮಕ್ಕಳುಗಳಿಗೆ ಅವ್ರಿಗೆ ಎಲ್ಲರಿಗೂ ಇದಾಗುತ್ತೆ. ಅಧೋಗತಿನಲ್ಲಿ ಏನು ಸಂಸಾರಗಳು ನಡೀತಾ ಇದ್ದಾವೆ ಸುಗಮವಾಗಿ ನಡೆಯುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಫೈನಾನ್ಷಿಯಲ್ಲೂ ಅನುಕೂಲ ಆಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ. ಆಮೇಲೆ ಚೆನ್ನಾಗಿರ್ತದೆ ಫ್ಯಾಕ್ಟ್ರಿ. ಎಲ್ಲಾರ ಇರಲಿ ಏನಾರ ಇರಲಿ, ಒಂದು ಫ್ಯಾಕ್ಟ್ರಿ ಜೀರ್ಣೋದ್ಧಾರ ಆಗುತ್ತೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಉದ್ಯೋಗ ಸೃಷ್ಟಿ ಆಗುತ್ತೆ. ಆಮೇಲೆ ಕ್ಯಾಶುಯಲ್ಸ್ಗಳೇ ಜಾಸ್ತಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಂಪ್ಲಾಯೀಸ್ಗಿನ ಜಾಸ್ತಿ ಅಲ್ಲಿ 160 ಜನ ಇದ್ದರೆ ಕ್ಯಾಶುಯಲ್ಸ್ಗಳೇ ಒಂದು 300 ಜನ ಮಾಡ್ತಾ ಇದ್ದಾರೆ. ಅಂಥವ್ರಿಗೇನೆ ಬೇಕಾದ್ರೆ ಏನು ಪರ್ಮನೆಂಟ್ ಮಾಡಿಕೊಂಡು ಇದು ಮಾಡಿಕೊಂಡ್ರೆ ಖಂಡಿತ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.